ಆತ್ಮೀಯ ಸಾಯಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳಾತ್ಮೀರೆ. ಈ ದಿನದ ಪಂಚಾಂಗ ವಿಶೇಷ. ಈ ದಿನ ಶ್ರೀವತ್ ಪರಾಭವ ನಾಮ ಸಂವತ್ಸರ, ದಕ್ಷಿಣಾಯಣ, ಗ್ರೀಷ್ಮ ಋತು, ಆಷಾಢ ಶುದ್ಧ ಸಪ್ತಮಿ, ಮಂಗಳವಾರ 21/7/2026. ಆದ್ಮೇಲೆ ಪಂಚಾಂಗಕ್ಕೆ ಬಂದಾಗ ನೋಡಿ, ವಾರ ಬಂದು ಮಂಗಳವಾರ, ತಿಥಿ ಬಂದು ಸಪ್ತಮಿ, ಬೆಳಿಗ್ಗೆ 6:51 ನಕ್ಷತ್ರ ಬಂದು ಚಿತ್ತಾ ನಕ್ಷತ್ರ, ರಾತ್ರಿ 12:02 ಯೋಗ ಸಿದ್ಧ ಯೋಗ, ಕರಣ ವಣಿಜ. ಇನ್ನು ಈ ಮಂಗಳವಾರ ರಾಹುಕಾಲ ಬಂದು 3ರಿಂದ 4:15, ಗುಳಿಕ ಕಾಲ ಬಂದು 12ರಿಂದ 1:30, ಅರ್ಧ ಪ್ರಹರಿ ಕಾಲ ಬಂದು 7:30ರಿಂದ 9, ಯಮಗಂಟ ಕಾಲ ಬಂದು 9ರಿಂದ 10:30 ಮತ್ತು ಅಮೃತ ಗಡಿಗಳು ಈ ದಿನ 9ರಿಂದ 12ರಿಂದ 1:30 ಇರ್ತಕ್ಕಂಥದ್ದು ಅಮೃತ ಗಡಿಗಳು. ಇನ್ನು ದ್ವಾದಶ ರಾಶಿಗಳ ದಿನಭವಿಷ್ಯಕ್ಕೆ ಬಂದಾಗ, ಮೇಷರಾಶಿಯವರಿಗೆ ವ್ಯಾಪಾರ, ವ್ಯವಹಾರ, ವ್ಯವಸಾಯಗಳಲ್ಲಿ ಹಿನ್ನಡೆ, ಸ್ವಲ್ಪ ಹುಷಾರಾಗಿರಬೇಕು. ಸರ್ಕಾರಿ, ಅರೆ ಸರ್ಕಾರಿ ಕುಶಲಕರ್ಮಿಗಳಿಗೆ ಅಧಿಕವಾಗಿರ್ತಕ್ಕಂಥ ಕೆಲಸದವರೇ, ಸಿಕ್ಕಾಪಟ್ಟೆ ಕೆಲಸದವರೇ, ವರ್ಕ್ಲೋಡ್ ಜಾಸ್ತಿ ಇರ್ತಕ್ಕಂಥದ್ದು ಏನೋ. ಈ ಗುಡಿ ಕೈಗಾರಿಕೆಗಳಿರ್ತಕ್ಕಂಥದ್ದು, ಹೈನುಗಾರಿಕೆಗಳಿರ್ತಕ್ಕಂಥವ್ರಿಗೆ ಅವ್ರು ಶುಭಪ್ರದವಾಗಿರ್ತಕ್ಕಂಥದ್ದೇನೆ ಇವತ್ತು. ಯಾರು ಹಾಲಿನ ಉತ್ಪನ್ನಗಳು ಮಾಡ್ತಾರೆ ಅವರಿಗೆ ಲಾಭದಾಯಕವಾಗಿರ್ತಕ್ಕಂಥದ್ದೇನ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಧ್ಯಾನ ಮಾಡಿ, ಸುಬ್ರಹ್ಮಣ್ಯಂ ಷಣ್ಮುಖನಾಥ ಸುಬ್ರಹ್ಮಣ್ಯಂ ಅಂಥೇಳಿ ಆತನನ್ನು ಧ್ಯಾನ ಮಾಡಿ ಇರ್ತಕ್ಕಂಥ ದುರಿತಗಳ ನಿವಾರಣೆ ಆಗ್ತಕ್ಕಂಥದ್ದು, ಲಾಭಾಂಶದಲ್ಲಿ ಹೆಚ್ಚತಕ್ಕಂಥ ವಸತಿನೂ ಇರತಕ್ಕಂಥದ್ದು. ಒಂದು ಅದೃಷ್ಟ ಸಂಖ್ಯೆ ಪೂರ್ವ, ಅದೃಷ್ಟ ದಿಕ್ಕು ಬಿಳಿಯ ಬಣ್ಣ ಅದೃಷ್ಟ ಬಣ್ಣ. ಇನ್ನು ಆದ್ಮೇಲೆ ವೃಷಭ ರಾಶಿಗೆ ಬಂದಾಗ, ಉತ್ತಮ ಆರ್ಥಿಕ ಪರಿಸ್ಥಿತಿ, ವೃತ್ತಿಪರರಿಗೆ ಶುಭಕರವಾಗಿರ್ತಕ್ಕಂಥ ದಿನ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ಸಾಂಬಾರು ದಿನಸು, ಗೋಡಂಬಿ, ಬಾದಾಮಿ ಮುಂತಾದ ಬೆಳೀತಾ ನೋಡಿ ರೈತರಿಗೆ, ಆ ಫಾರ್ಮ್ ರೈತರಿಗೆಲ್ಲನೂ ಬಹಳ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ಮತ್ತು ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಮಾರ್ಗಸೂಚಿ ಇರ್ತಕ್ಕಂಥ ದಿನ ಇವತ್ತು. ಈ ಮೆಡಿಕಲ್ ಸ್ಟೋರ್ಸ್ ಇಟ್ಟಿರ್ತಕ್ಕಂಥವರು, ಈ ಮೆನ್ಯೂರ್ಸ್ ಮಾಡ್ತಕ್ಕಂಥವರು, ಪೆಸ್ಟಿಸೈಡ್ಸ್ ಮಾಡ್ತಕ್ಕಂಥ ಕೆಮಿಕಲ್ಸ್ಗೆ ಸಂಬಂಧಿಸಿರ್ತಕ್ಕಂಥ ವಸ್ತುಗಳು, ಈ ಕೆಮಿಕಲ್ಸು ರಸಾಯನ ವಸ್ತುಗಳಿಗೆ ಸಂಬಂಧಿಸಿರ್ತಕ್ಕಂಥ ಕೆಮಿಸ್ಟು, ಡ್ರಗ್ಗಿಸ್ಟ್ಗಳಿಗೆಲ್ಲನೂ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ನವಗ್ರಹ ಧ್ಯಾನ ಮಾಡಿ, ನವಗ್ರಹ ಪೂಜೆ ಮಾಡಿ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ನೀಲಿ ಅದೃಷ್ಟ ಬಣ್ಣ. ಇನ್ನು ಮಿಥುನ ರಾಶಿಗೆ ಬಂದಾಗ, ಉದ್ಯೋಗ ಕ್ಷೇತ್ರದಲ್ಲಿ ಗೌರವ, ಆದಾಯದಲ್ಲಿ ಪ್ರಗತಿ, ಗುಡಿ ಕೈಗಾರಿಕೆಯಲ್ಲಿ ಶುಭ, ರಾಗಿ, ಭತ್ತ, ಕಬ್ಬು, ನೆಲಗಡಲೆ, ನೀರಾವರಿ ಮೂಲದಲ್ಲಿ ಯಾರು ಬೆಳೀತಾರೆ, ನೀರಾವರಿ ಮೂಲದ ರೈತರಿಗೆ ಒಳ್ಳೆ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಹೋಟೆಲ್ಸು, ಕಾಂಡಿಮೆಂಟ್ಸು, ಚಾಟ್ಸ್ ಇಟ್ಕೊಳ್ತವ್ರೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ. ಅಂಗಾರಕ ಅಷ್ಟೋತ್ತರವನ್ನು ಪಠಿಸಿ ಅಥವಾ ಕೇಳಿ. 3 ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟ ಬಣ್ಣ. ಇನ್ನು ಕರ್ಕಾಟಕ ರಾಶಿಗೆ ಬಂದಾಗ, ಹಣಕಾಸು ಪರಿಸ್ಥಿತಿ ಸುಧಾರಣೆ, ಕುಟುಂಬದಲ್ಲಿ ನೆಮ್ಮದಿ, ಬಂಧು ಮಿತ್ರರ ಮಿಲನ, ಎಲ್ಲ ರೀತಿಯ ಸಿವಿಲ್ ಅಂದರೆ ಗುತ್ತಿಗೆದಾರರಿಗೆ, ಅಂದರೆ ಒಂದು ಈ ಮನೆ ಕೆಲಸಗಳು, ರಸ್ತೆ ಕೆಲಸಗಳು ಮಾಡ್ತಕ್ಕಂಥವ್ರು, ಸಿವಿಲ್ ಇಂಜಿನಿಯರ್ಸ್ ಇರ್ತಾರೆ, ಸಿವಿಲ್ ಗುತ್ತಿಗೆದಾರರಿಗೆ ಒಳ್ಳೆಯ ಶುಭಾರಂಭ, ಒಳ್ಳೆಯ ಕೆಲಸಗಳು ಶುಭವಾಗಿ ನಡೀತಕ್ಕಂಥದ್ದು ದಿನ. ಈ ಕಟ್ಟಡ ಸಲಕರಣೆ ಯಾರು ಮಾಡ್ತಾರೆ, ಈ ನೀರಾವರಿ ಸಲಕರಣೆಗಳು, ಪೈಪುಗಳು, ನಲ್ಲಿಗಳು ಅಂತ ಹೋಗ್ಬೇಕಾಗಿರ್ತಕ್ಕಂಥದ್ದು, ಈ ಸ್ಪ್ರಿಂಕ್ಲರ್ಗಳು ಯಾರು ಮಾಡ್ತಾರೆ ಅವರಿಗೆಲ್ಲ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ಗಣಪತಿಯನ್ನು ಧ್ಯಾನ ಮಾಡಿ. 2 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು ನೀಲಿ ಅದೃಷ್ಟ ಬಣ್ಣ. ಇನ್ನು ಸಿಂಹರಾಶಿಗೆ ಬಂದಾಗ, ಉತ್ತಮ ಹಣಕಾಸು ಪರಿಸ್ಥಿತಿ, ಸ್ನೇಹಿತರ ಭೇಟಿ, ವಕೀಲರಿಗೆ ಹಾಗೂ ಕಕ್ಷಿದಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ ಇವತ್ತು. ತೋಟಗಾರಿಕೆಯಲ್ಲಿ ಲಾಭ ಇರ್ತದೆ. ಈ ಕೃಷಿ ಸಲಕರಣೆ ಮಾಡ್ತಕ್ಕಂಥವ್ರು, ಜೈವಿಕ ಗೊಬ್ಬರ ಮಾಡ್ತಕ್ಕಂಥವ್ರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಆಂಜನೇಯ ದಂಡಕವನ್ನು ಪಠಿಸಿ ಅಥವಾ ಕೇಳಿರಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು ಕಿತ್ತಳೆ ಅದೃಷ್ಟ ಬಣ್ಣ. ಇನ್ನು ಕನ್ಯಾ ರಾಶಿಗೆ ಬಂದಾಗ, ಉತ್ತಮ ಹಣಕಾಸಿನ ಒಳಹರಿವು, ಕಾರ್ಯ ಪ್ರಗತಿ, ಸ್ಥಿರವಾಗಿರ್ತಕ್ಕಂಥ ಆರೋಗ್ಯ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ಉನ್ನತ ವ್ಯಾಸಂಗ ಮಾಡ್ತಕ್ಕಂಥ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ರೇಷ್ಮೆ, ಅಣಬೆ, ತಂಬಾಕು, ಶುಂಠಿ ಯಾರು ಬೆಳೀತಾ ರೈತರೋ ಅವ್ರಿಗೂ ಸಹ ಬೇಸಾಯದಲ್ಲಿ ಪ್ರಗತಿ. ವ್ಯವಸಾಯದಲ್ಲಿ ಅಂದರೆ ಬೇಸಾಯದಲ್ಲಿ ಪ್ರಗತಿ ಅಂದರೆ ಮಾರ್ಕೆಟ್ ಬಲ್ಟಿ ಅಲ್ಲ. ಸಿಲ್ಕ್ ಸ್ಯಾರೀಸು ಹಾಗೂ ವಿಶೇಷವಾಗಿರ್ತಕ್ಕಂಥ ವಿನ್ಯಾಸ ಮಾಡತಕ್ಕಂಥ ವಸ್ತ್ರಗಳು ಮಾಡ್ತಕ್ಕಂಥವ್ರಿಗೆ ಬಹಳ ಲಾಭದಾಯಕವಾದ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಸಹ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಧ್ಯಾನ ಮಾಡಿ. 6 ಅದೃಷ್ಟ ಸಂಖ್ಯೆ ವಾಯು ಅದೃಷ್ಟ ಹೊಸ ಅದೃಷ್ಟ ಬಣ್ಣ. ಇನ್ನು ಅಲ್ಲಿಂದ ತುಲಾರಾಶಿಗೆ ಬಂದಾಗ, ಆಭರಣ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಕುಸಿತ, ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರುಗಳೇ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಸರ್ಕಾರಿ ನೌಕರರಿಗೆ ಅಧಿಕ ಕೆಲಸದ ಒತ್ತಡ, ಸಿಕ್ಕಾಪಟ್ಟೆ ವರ್ಕ್ಲೋಡು. ಈ ಆಲೂಗಡ್ಡೆ, ಬೀಟ್ರೂಟು, ಕ್ಯಾರೆಟ್ ಯಾರು ರೈತರು ಬೆಳೆ ಮಾಡ್ತಾ ಇರ್ತಾರೆ ಅವರಿಗೆಲ್ಲ ಸಹ ವ್ಯವಸಾಯದಲ್ಲಿ ಪ್ರಗತಿ ಇರತಕ್ಕಂಥದ್ದು.
ಹಾಲನ್ನು ಉತ್ಪನ್ನ ಮಾಡ್ತಕ್ಕಂಥವ್ರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಕಾಲಭೈರವ ಅಷ್ಟಕವನ್ನು ಪಠಿಸಿ. 4 ಅದೃಷ್ಟ ಸಂಖ್ಯೆ, ನೈಋತ್ಯ ಅದೃಷ್ಟ ದಿಕ್ಕು, ಕಿತ್ತಳೆ ಅದೃಷ್ಟ ಬಣ್ಣ. ಇನ್ನು ವೃಶ್ಚಿಕ ರಾಶಿಗೆ ಬಂದಾಗ ಆರ್ಥಿಕ ಕುಸಿತ, ವ್ಯಾಪಾರ ವ್ಯವಹಾರಗಳಲ್ಲಿ ಮಂದ ಪ್ರಗತಿ, ಕೃಷಿಯಲ್ಲಿ ಹಿನ್ನಡೆ, ಜೇನು ಸಾಕಾಣಿಕೆದಾರರಿಗೆ, ರೇಷ್ಮೆ ಕೃಷಿಕರಿಗೆ, ಅಣಬೆ ಬೇಸಾಯಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಜವಳಿ ಗಾರ್ಮೆಂಟ್ಸ್ ಇರ್ತಕ್ಕಂಥವ್ರಿಗೆ ಲಾಭ. ಆದಿತ್ಯ ಹೃದಯವನ್ನು ಪಠಿಸಿ. 7 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ ಹೃದಯ ಅದೃಷ್ಟ ಬಣ್ಣ. ಇನ್ನು ಮುಂದಕ್ಕೆ ಧನುಸು ರಾಶಿಗೆ ಬಂದಾಗ ಧನುಸು ರಾಶಿಯವರಿಗೆ ದಿನ ಆದಾಯದಲ್ಲಿ ಚೇತರಿಕೆ, ವೆಚ್ಚಗಳ ಮೇಲೆ ಹಿಡಿತ, ನೇಕಾರರಿಗೆ ಶುಭ ದಿನ, ತೆಂಗು ಅಡಿಕೆ ಬಾಳೆ ಕೃಷಿಕರಿಗೆ ಉತ್ತಮವಾದ ದಿನ. ಈ ಆಯಿಲ್ ಸ್ಟೋರ್ಸ್, ಎಣ್ಣೆ ಮಾರ್ತಕ್ಕಂಥವ್ರು, ಹೋಲ್ಸೇಲರ್ ಮಾರ್ತಕ್ಕಂಥವ್ರಿಗೆ, ರಿಟೇಲರ್ ಮಾಡ್ತಕ್ಕಂಥವ್ರಿಗೆ, ಎಕ್ಸ್ಪೈರ್ಸ್ಗಳವ್ರಿಗೆ, ಮಿಷನರ್ಗೆ, ಅವರಿಗೆಲ್ಲ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ನಿಮ್ಮ ಕುಲದೇವತೆಯನ್ನು ಧ್ಯಾನ ಮಾಡಿ. 7 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟಕ್ಕೂ ಬಿಳಿ ಅದೃಷ್ಟ ಬಣ್ಣ. ಇನ್ನು ಮಕರ ರಾಶಿಗೆ ಬಂದಾಗ ಪ್ರಯಾಣದಿಂದ ಲಾಭ, ಬಂಧು ಮಿತ್ರರ ಮೇಲಿನ ಶುಭವಾಗಿರ್ತಕ್ಕಂಥ ದಿನ. ನಿಮಗೆಲ್ಲ ಶುಭ ಸುದ್ದಿಗಳೇ ಕೇಳ್ತಕ್ಕಂಥದ್ದು ಮಕರ ರಾಶಿಯವರಿಗೆ. ದ್ರಾಕ್ಷಿ, ದಾಳಿಂಬೆ, ಕಿತ್ತಳೆ, ಸಪೋಟ ಮರಗಳು ಒಳ್ಳೆಯದಾಗಿರ್ತಕ್ಕಂಥ ದಿನ. ವೈದ್ಯವೃತ್ತಿ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಪ್ರಾಕ್ಟೀಸ್ ಆಗ್ತಕ್ಕಂಥದ್ದು. ಮಹಾಗಣಪತಿಯನ್ನು ಧ್ಯಾನ ಮಾಡಿ. 4 ಅದೃಷ್ಟ ಸಂಖ್ಯೆ, ಕೇಸರಿ ಅದೃಷ್ಟ ಬಣ್ಣ. ಇನ್ನು ಕುಂಭರಾಶಿಯವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಯ ಆಗ್ತಕ್ಕಂಥದ್ದು, ಆದರೂ ಸಹ ಆದಾಯದಲ್ಲಿ ಪ್ರಗತಿ ಇರ್ತದೆ. ಅದು ವೃಥಾ ಖರ್ಚು, ಸುಮ್ಮನೆ ಖರ್ಚು ಮಾಡ್ತಕ್ಕಂಥದ್ದು. ಕಲ್ಲಂಗಡಿ, ಸೌತೆ, ಕರಬೂಜ ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಕೃಷಿ ಉಪಕರಣ, ರಸಗೊಬ್ಬರ ಮಾಡ್ತಕ್ಕಂಥವ್ರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಇವು ಆಂಜನೇಯ ಸ್ವಾಮಿಯನ್ನು ವೀರಾಂಜನೇಯಂ ಪ್ರಸನ್ನಾಂಜನೇಯಂ ಪ್ರಭಾದಿವೀರ್ಯಂ ಅಂತೇಳಿ ಆತನನ್ನು ಧ್ಯಾನ ಮಾಡಿ. 6 ಅದೃಷ್ಟ ಸಂಖ್ಯೆ, ವಾಯುದೃಷ್ಟಿಕ್ಕೂ ಕಿತ್ತಳೆ ಅದೃಷ್ಟ ಬಣ್ಣ. ಇನ್ನು ಮೀನರಾಶಿಗೆ ಬಂದಾಗ ಏನೋ ನೂತನ ಹೂಡಿಕೆಗಳಿಗೆ ಪ್ರಯತ್ನ ಮಾಡ್ತಕ್ಕಂಥದ್ದು, ಅದರಲ್ಲಿ ಸಕ್ಸಸ್ ಆಗ್ತೀರಿ. ಹೈನುಗಾರಿಕೆಯಲ್ಲಿ ಶುಭ, ಗುಡಿ ಕೈಗಾರಿಕೆಯಲ್ಲಿ ಶುಭ. ಈ ಹತ್ತಿ ಬೆಳೀತಕ್ಕಂಥವ್ರಿಗೆ, ಮೆಣಸಿನಕಾಯಿ ಬೆಳೀತಕ್ಕಂಥವ್ರಿಗೆ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಈ ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳು ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ಋಣ ವಿಮೋಚಕ ಅಂಗಾರಕ ಸೂಕ್ತವನ್ನು ಪಠಿಸಿ ಅಥವಾ ಕೇಳಿ. 8 ಅದೃಷ್ಟ ಸಂಖ್ಯೆ, ಶನಿ ಅದೃಷ್ಟಕ್ಕೂ ಹಸಿರು ಅದೃಷ್ಟ ಗುಣ. ಆತ್ಮರೆ ಇದು ಈ ದಿನದ ದ್ವಾದಶ ರಾಶಿಗಳ ದಿನಭವಿಷ್ಯ ಆಗಿರ್ತಕ್ಕಂಥ ಆತ್ಮರೆ. ತಮ್ಮೆಲ್ಲರಿಗೂ ಈ ದಿನ ಆ ಸುಬ್ರಹ್ಮಣ್ಯ ಸ್ವಾಮಿಯವರ ದಯದಿಂದ ಈ ದಿನ ಶುಭಕರವಾಗಿ ನೆರವೇರಲಿ ಅಂತ ಸ್ವಾಮಿಯನ್ನು ಪ್ರಾರ್ಥನೆ ಮಾಡುತ್ತಾ ಈ ದಿನದ ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮ ಮುಗಿಸ್ತಾ ಇದ್ದಾರೆ. ನಮ್ಮ ಕಾರ್ಯಕ್ರಮ ನೋಡ್ತಕ್ಕಂಥವರು ವಿಷಯಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರಿಪ್ಷನ್ ಕೊಡಿಸಿ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ಸಾಯಿ ಸ್ಮೃತಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಜೈ ಶ್ರೀರಾಮ್.